ವೈದ್ಯರೇ, ನಮಗೇನಾಗಿತ್ತು? ಆ ಭಯಂಕರ ರಾಕ್ಷಸಿ ಯಾರು? ಜಾಂಬವಂತರೇ ಹೇಳಿ. ಆ ಭಯಂಕರ ರಾಕ್ಷಸಿ ಮಾಯಾವಿಯಾಗಿದ್ದಾಳೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಯೂ ಸಹ ಮಾಯವಾಗಿದೆ. ಈಗ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ. ತಾತ, ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನೀವೇ ಶ್ರೇಷ್ಠರು ಪ್ರಭು. ಸರಿಯಾದ ಸಮಯಕ್ಕೆ ಇವರೆಲ್ಲರ ಜೀವಶಕ್ತಿಯನ್ನು ಮರಳಿಸಿದ್ದೀರಾ. ಇಲ್ಲದಿದ್ದರೆ ದೊಡ್ಡ ಅನರ್ಥವಾಗುತ್ತಿತ್ತು. ತಾತ, ನಾವು ಏನು ಮಾಡಿಲ್ಲ. ಎಲ್ಲ ನಮ್ಮ ಪ್ರಭುವಿನ ಇಚ್ಛೆಯಂತೆ ಆಗಿದೆ. ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ಹಸ್ತದಿ ಧ್ವಜ ವಜ್ರವು ಕಂಗೊಳಿಸಿ ನಮ್ಮ ಪ್ರೀತಿಯ ಸುಮೇರು ವಾಸಿಗಳೇ, ಇನ್ಮುಂದೆ ಆ ತಾಟಕಿ ನಮ್ಮ ಕ್ಷೇತ್ರಕ್ಕೆ ಎಂದಿಗೂ ಬರೋದಿಲ್ಲ. ಈಗ ನಮ್ಮ ರಾಜ್ಯ ರಾಕ್ಷಸ ಮುಕ್ತವಾಗಿದೆ. ಯುವರಾಜ ಹನುಮಂತರಿಗೆ, ಹನುಮಂತರಿಗೆ. ಓಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಓಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಹೇ ಮಾತೆ ನಿಕುಂಬಳ, ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತೆ. ನಮ್ಮ ಶತ್ರುವಿನ ರಹಸ್ಯವನ್ನು ನಮ್ಮಿಂದ ಏಕೆ ಮುಚ್ಚಿಟ್ಟಿದ್ದೀರಿ? ಯಾರು ಆ ಮಾಯಾವಿ ವಾನರ? ಅವನು ನಿಜಕ್ಕೂ ಭೂವಾಸಿಯೇ? ಅವನ ಜನ್ಮ ರಹಸ್ಯವೇನು? ಅವನಲ್ಲಿರುವ ಅಪಾರ ಶಕ್ತಿಯ ಮೂಲ ಯಾವುದು? ಸಂಪೂರ್ಣ ಸತ್ಯವನ್ನು ತಿಳಿಸಿ ಮಾತೆ. ಮಿತ್ರ, ನಾವ್ ನಿನ್ನನ್ನ ಎಲ್ಲೂ ಹೋಗಕ್ ಬಿಡೋಲ್ಲ. ಮಿತ್ರ, ನಾವಂತೂ ಹೋಗ್ಲೇಬೇಕಾಗಿದೆ. ನೀನ್ ಗುರುಕುಲಕ್ಕೆ ಹೋದ್ರೆ ಇಲ್ಲಿ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ ಮಿತ್ರ. ನಮ್ ತಂದೆ ತಾಯಿ ಏನಾದ್ರೂ ಒಪ್ಕೊಂಡಿದ್ರೆ ನಾವು ನಿನ್ ಜೊತೆ ಗುರುಕುಲಕ್ಕೆ ಬರ್ತಿದ್ವಿ ನಾಯಕ. ಇನ್ನು ಸ್ವಲ್ಪ ದಿನ ಇದ್ದು ಹೋಗ್ಬೋದಲ್ಲ ಯುವರಾಜ? ನಿಮ್ಮೆಲ್ಲರ ಪ್ರೀತಿ ಪಡೆದಿರೋದು ನಮ್ಮ ಸೌಭಾಗ್ಯ. ಅದೇ ಕಾರಣಕ್ಕೆ ನಾವು ಸುಮೇರುಗ್ ಬಂದ್ರೆ ನಮ್ಗೆ ಹಿಂದಿರುಗಿ ಹೋಗೋದಕ್ಕೆ ಮನ್ಸೇ ಆಗೋದಿಲ್ಲ. ನಿಜ ಹೇಳಿದೆ ಪುತ್ರ. ತೋಟದ ಹಣ್ಣುಗಳನ್ನು ನೀವು ಕದ್ದು ತಿನ್ನದಿದ್ದರೆ ಆ ಹಣ್ಣುಗಳಲ್ಲಿ ರುಚಿಯೇ ಇರುವುದಿಲ್ಲ. ಹೌದು ರಾಜಕುಮಾರ, ನೀವು ನಮ್ಮ ಗ್ರಾಮದಲ್ಲಿ ಇಲ್ದಿದ್ರೆ ಪಶು ಪಕ್ಷಿ ನದಿಗಳೆಲ್ಲ ಮಂಕಾಗಿ ಹೋಗ್ತವೆ. ಇಲ್ಲ ಇಲ್ಲ, ಹಾಗೇನಿಲ್ಲ. ನಿಮ್ಮ ಅಸೀಮ ಸ್ನೇಹದಿಂದ ಹೀಗನ್ನಿಸ್ತಾ ಇದೆ. ನಿಮ್ಮ ಪ್ರೀತಿ ನಮ್ಮನ್ನ ಸದಾ ಕಟ್ಟಾಕತ್ತೆ. ನೆನ್ಪಿಟ್ಕೊಳ್ಳಿ ಯುವರಾಜರೇ, ನಿಮ್ಮ ಮುದ್ದು ರೂಪಕ್ಕೆ ಬೆರಗಾಗಿ ಇಡೀ ಗ್ರಾಮವಾಸಿಗಳು ನಿಮ್ಗೊಂದು ಒಳ್ಳೆ ಉಡುಗೊರೆ ಕೊಡ್ತಿದೀವಿ. ನಿಮ್ಮನ್ಸ್ಗೂ ಸಂತೋಷವಾಗುತ್ತೆ. ಜಾಂಬವಂತರೇ, ಬನ್ನಿ. ಇಷ್ಟೊಂದು ಲಾಡುಗಳು, ಎಷ್ಟೊಂದು ಫಲಗಳು, ಇವೆಲ್ಲ ನಮ್ಗೇನಾ ತಾತ? ಹೌದು ಪ್ರಭು, ಎಲ್ಲವೂ ನಿಮಗಾಗಿಯೇ. ನಮ್ಮ ಪ್ರಜೆಗಳ ಕಡೆಯಿಂದ ನಿಮಗೆ ಉಪಹಾರ. ನೀವು ತಿಂದ ಮೇಲೆ ಉಳಿದಿದ್ದನ್ನು ನಿಮ್ಮ ಮಿತ್ರರಿಗೆ ಕೊಡಿ. ಅವರಿಗೂ ಸಹ ನಮ್ಮ ಸುಮೇರುವಿನ ರುಚಿ ತಿಳಿಯಲಿ. ಇವೆಲ್ಲವನ್ನ ನಾವು ಬೇಡ ಅಂತ ಹೇಗೆ ಹೇಳೋದು ತಾತ? ಧನ್ಯವಾದಗಳು. ಅಯ್ಯೋ ಜಾಂಬವಂತ ತಾತ, ನೀವಿನ್ನೂ ಇಲ್ಲೇ ನಿಂತಿದ್ದೀರಾ? ಇವೆಲ್ಲವನ್ನ ಈಗಲೇ ಬುತ್ತಿಗೆ ಹಾಕಿ. ಆಗಲಿ ಪ್ರಭು, ನಾನು ಈಗಲೇ ಹಾಕುತ್ತೇನೆ. ಅಸಂಭವ, ಹೀಗಾಗಲು ಸಾಧ್ಯವೇ ಇಲ್ಲ ಮಾತೆ. ಏನಾಯ್ತು ರಾಜಮಾತೆ? ಏಕೆಷ್ಟು ವಿಚಲಿತರಾಗಿದ್ದೀರಿ? ನಮ್ಮನ್ನು ಭೀತಿಗೊಳಿಸುತ್ತಿದ್ದ ವಿಷಯ ನಿಜವಾದಂತೆ ಭಾಸವಾಗುತ್ತಿದೆ ಮಾರೀಚ. ಅಂದರೆ ನಾವು ಮೊದಲೇ ಊಹಿಸಿದ್ದೆವು ಇದು ದೇವತೆಗಳು ರಚಿಸಿರುವ ಷಡ್ಯಂತ್ರವೆಂದು. ಆ ಮಾಯಾವಿ ವಾನರ ಯಾವುದೋ ಸಾಧಾರಣ ಬಾಲಕನಲ್ಲ ಮಾರೀಚ. ಇದರ ಸೂಚನೆಯನ್ನು ದೇವಿ ನಿಕುಂಬಳ ನೀಡಿದ್ದಾಳೆ. ಮಾಯಾವಿ ವಾನರನಿಗೂ ಮಹಾದೇವನಿಗೂ ಸಂಬಂಧವಿದೆ. ಮಹಾದೇವನೊಂದಿಗೆ?
ಇದು ಹೇಗೆ ಸಾಧ್ಯ ರಾಜಮಾತೆ? ಸ್ವಯಂ ವಿಧಾತ ರಾವಣ ಮಹಾದೇವನ ದೊಡ್ಡ ಭಕ್ತರು. ಮಹಾದೇವ ಅವರಿಗೆ ವರವನ್ನ ನೀಡಿ ಅವರೇ ಶತ್ರುವಾಗಲು ಹೇಗೆ ಸಾಧ್ಯ? ಈ ಕಾರಣಕ್ಕಾಗಿಯೇ ದೇವತೆಗಳನ್ನು ನಂಬಲಾಗುವುದಿಲ್ಲ ಮಾರೀಚ. ಒಂದು ವೇಳೆ ನಮ್ಮ ಪುತ್ರನ ನಿಷ್ಕಲ್ಮಶ ಭಕ್ತಿಗೆ ಅವರು ಅನ್ಯಾಯ ಮಾಡಿದರೆ, ಕೆಡುಕು ಬಯಸಿದರೆ, ನಾವು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರುವುದಿಲ್ಲ. ಅದೇ ರೀತಿಯಲ್ಲಿ ವರದಾನದ ವಿಷಯಕ್ಕೆ ಬಂದರೆ, ಈ ದೇವತೆಗಳು ಅಮರತ್ವದ ವರವನ್ನು ನೀಡುತ್ತಾರೆ. ತದನಂತರ ಅದೇ ವರ ನಮ್ಮ ಮೃತ್ಯುವಿಗೆ ಕಾರಣವಾಗುತ್ತದೆ. ಇದೇ ಆ ದೇವತೆಗಳ ಕುತಂತ್ರ ಮಾರೀಚ. ನಿಜವಾಗಿಯೂ ಅದು ವರದಾನವಲ್ಲ ರಾಜಮಾತೆ, ನಮ್ಮ ಅಂತ್ಯಕ್ಕೆ ರಚಿಸಿರುವ ಷಡ್ಯಂತ್ರವಾಗಿರುತ್ತದೆ. ಈ ದೇವತೆಗಳು ನಮ್ಮ ವಿಕಾಸ ಮತ್ತು ಪ್ರಗತಿಯನ್ನು ನೋಡಿ ಅಸೂಯೆ ಪಡುತ್ತಾರೆ. ಅವರ ಪ್ರಭುತ್ವವನ್ನು ಸ್ಥಾಪಿಸಲು ಒಂದಲ್ಲ ಒಂದು ಮಾರ್ಗವನ್ನು ಹುಡುಕುತ್ತಲೇ ಇರುತ್ತಾರೆ. ಇದೇ ಕಾರಣಕ್ಕೆ ದೇವತೆಗಳು ನಂಬಿಕೆಗೆ ಅನರ್ಹರು. ಅವರು ಬ್ರಹ್ಮ, ವಿಷ್ಣು, ಮಹೇಶ್ವರನಾಗಿದ್ದರೂ ಸರಿ, ನಮ್ಮ ಪುತ್ರನ ಹತ್ಯೆಗೆ ಷಡ್ಯಂತ್ರವನ್ನು ರಚಿಸಲಾಗಿದೆ ಮಾರೀಚ. ಲಂಕೇಶನ ಪ್ರಾಣ ಸಂಕಷ್ಟದಲ್ಲಿದೆ. ಹಾಗಾಗಿ ಈಗ ನಾವು ಲಂಕೇಶರಿಗೆ ಅಮರತ್ವ ಪ್ರದಾನ ಮಾಡಬೇಕು. ಅಂದರೆ ಲಂಕೇಶನಿಗೆ ಅಮೃತ ಪಾನವನ್ನು ಮಾಡಿಸಿಯೇ ತೀರಬೇಕು. ಸರಿ ರಾಜಮಾತೆ. ಪ್ರಭುಗಳು ತಮ್ಮ ದೇವರ ದರ್ಶನ ಮಾಡಿದ್ದಾಯಿತು. ಈಗ ನೀವು ಸಹ ಇಲ್ಲಿಂದ ಹೊರಟು ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳಿ. ನಡೆಯಿರಿ ಪ್ರಭು. ಪ್ರಭು, ನೀವಂತೂ ನಿಮ್ಮ ದೇವರ ದರ್ಶನ ಮಾಡಿದ್ದಾಯಿತು. ನೀವು ಈಗ ನಿಮ್ಮ ಮುಂದಿನ ಯಾತ್ರೆಯನ್ನು ಮುಂದುವರಿಸಿ ಪ್ರಭು. ನಿಮ್ಮ ಯಾತ್ರೆಗೆ ನನ್ನ ಶುಭಕಾಮನೆಗಳು. ಇದನ್ನು ತೆಗೆದುಕೊಳ್ಳಿ ಪ್ರಭು. ತಾತ, ನಾವ್ ಇಷ್ಟೊಂದು ತಿಂಡಿ ತಿನಿಸುಗಳ ಬುತ್ತಿ ಇಟ್ಕೊಂಡು ಹೇಗೆ ಹೋಗೋಕ್ ಸಾಧ್ಯ? ನಿಮ್ಮಿಂದ ಆಗುವುದಿಲ್ಲವೇ ಪ್ರಭು? ನೀವು ಬಹಳ ಶಕ್ತಿವಂತರು. ಅಷ್ಟಸಿದ್ಧಿ ನವನಿಧಿಗಳ ಒಡೆಯರು ಪ್ರಭು. ಹನುಮಂತನಿಗೆ ಈ ತಿನ್ನುವ ಪದಾರ್ಥಗಳು ಯಾವ ಮಹಾಲಕ್ಕ ಪ್ರಭು? ನೀವು ಏನಾದ್ರೂ ನಮ್ ಜೊತೆ ಬಂದಿದ್ರೆ ನಮ್ಗೆ ಚಿಂತೆನೇ ಇರ್ತಿರ್ಲಿಲ್ಲ. ಪ್ರಭು, ಇದು ನಿಮ್ಮ ಯಾತ್ರೆ, ನೀವೇ ಹೋಗಬೇಕಲ್ಲವೇ? ನೀವು ಸಮಸ್ತ ದೇವತೆಗಳ ಭಾರವನ್ನು ಹೊರುತ್ತೀರಾ ಪ್ರಭು. ಅಂದರೆ ಇದು ನಮ್ಮ ಪ್ರಕಾರ ನಿಮಗೆ ಭಾರವೇ ಅಲ್ಲ ಪ್ರಭು. ತಾತ, ಇದೇ ರೀತಿ ನೀವು ನಮ್ಮ ಶಕ್ತಿಯ ಬಗ್ಗೆ ಪ್ರಶಂಸೆ ಮಾಡೋದನ್ನ ನೋಡ್ತಾ ಇದ್ರೆ ನಮ್ಗೆ ತುಂಬಾ ಮುಜುಗರ ಆಗುತ್ತೆ. ಪ್ರಭು, ಇದನ್ನು ತೆಗೆದುಕೊಳ್ಳಿ. ನಮ್ಗೆ ಹೊರಡೋಕೆ ಆಜ್ಞೆ ಕೊಡಿ ತಾತ. ಜೈ ಶ್ರೀರಾಮ. ಜೈ ಶ್ರೀರಾಮ. ಪ್ರಭು, ಇಡೀ ಸುಮೇರುವನ್ನೇ ಹೊರಬಲ್ಲ ಶಕ್ತಿ ಮಾರುತಿಗಿದೆ. ಆದರೆ ತಮ್ಮ ಶಕ್ತಿಯ ಬಗ್ಗೆ ಅವರಿಗೇಕೆ ಅರಿವಿಲ್ಲ? ಅದು ಅವರ ಸರಳತೆ ಮತ್ತು ವಿನಮ್ರತೆಯ ಭಾವನೆ ನಂದಿ. ಅವರು ಅಸಾಮಾನ್ಯ ಶಕ್ತಿಗಳ ಒಡೆಯರಾಗಿದ್ದರೂ ಸಹ ಅವರಲ್ಲಿ ಸ್ವಲ್ಪವೂ ಸಹ ಅಹಂಕಾರವಿಲ್ಲ. ಅಲ್ಲದೆ ತಾವು ಸ್ವತಃ ಪರಶಿವರ, ಅಂದರೆ ರುದ್ರಾವತಾರವೆಂಬ ಗರ್ವವೂ ಇಲ್ಲ. ದೊಡ್ಡ ದೊಡ್ಡ ಋಷಿಮುನಿಗಳು ಸಂಸಾರದ ಮೋಹಮಾಯೆಯನ್ನು ಬಿಟ್ಟು ತಪಸ್ಸಿನಲ್ಲಿ ಮಗ್ನರಾಗಿರುತ್ತಾರೆ. ಆದರೆ ಅಹಂಕಾರವೆನ್ನುವುದು ಅಂತಹ ಮಹಾಪುರುಷರನ್ನು ಸಹ ಬಿಡುವುದಿಲ್ಲ. ಸತ್ಯಪ್ರಭು, ಅಹಂಕಾರವೆಂಬ ಬಿರುಗಾಳಿಗೆ ತತ್ತರಿಸಿ ಹೋದವರ ಸಂಖ್ಯೆಗೆ ಮಿತಿಯೇ ಇಲ್ಲ. ಇದೇ ಕಾರಣಕ್ಕಾಗಿ ಹನುಮಂತನಿಗೂ ನನ್ನ ಬೇರೆ ಅವತಾರಗಳಿಗೂ ವ್ಯತ್ಯಾಸವಿದೆ. ಎಲ್ಲರಿಗಿಂತ ವಿಶಿಷ್ಟ ಅವರು. ಈ ಸರಳತೆಯ ಕಾರಣ ಅವರು ಅಹಂಕಾರದಿಂದ ದೂರವಿದ್ದಾರೆ. ಅಸಾಮಾನ್ಯನಾಗಿದ್ದರೂ ಸಹ ಸಾಮಾನ್ಯವಾಗಿರಲು ಪ್ರಯತ್ನಿಸುತ್ತಿದ್ದಾರೆ. ಭಕ್ತನ ನಿಜವಾದ ಭಕ್ತಿ ಅವರನ್ನು ಗರ್ವದಿಂದ ದೂರವಾಗಿಸಲು ಸಾಧ್ಯವಾಗಿದೆ.
ಯಾವುದಾದರೂ ವಿಷಮ ಸಂದರ್ಭಗಳಲ್ಲಿ ಮಾರುತಿಗೆ ತಮ್ಮ ಶಕ್ತಿಗಳು ನೆನಪಿಗೆ ಬಾರದಿದ್ದರೆ ಅವರ ಮಹಾಶಕ್ತಿಯನ್ನು ನೆನಪಿಸುವುದಕ್ಕೋಸ್ಕರ ಮಹಾಜ್ಞಾನಿ ಜಾಂಬವಂತರು ಹನುಮಂತನ ಜೊತೆ ಇದ್ದಾರಲ್ಲವೇ? ಗುರುಗಳು ನಿದ್ರಿಸ್ತಾ ಇದ್ದಾರೆ. ಇದೇ ಒಳ್ಳೆ ಅವಕಾಶ. ಎಲ್ಲ ತಗೋ ಸೋದರ. ಮಂಡೋದರಿ, ಮಂಡೋದರಿ, ಪ್ರಣಾಮಗಳು ರಾಜಮಾತೆ. ನೀವು ಇಲ್ಲಿ? ನಿಮ್ಮ ಅರಮನೆಯನ್ನು ನಾವು ತ್ಯಜಿಸಿ ಆಗಿದೆ. ಈ ಜಾಗವನ್ನು ತ್ಯಜಿಸಬೇಕೆ? ಮಂಡೋದರಿ, ಈ ಕೂಡಲೇ ನೀನು ನಮ್ಮೊಡನೆ ಅರಮನೆಗೆ ಬರಬೇಕು. ಇಲ್ಲ ರಾಜಮಾತೆ, ನೀವು ನನ್ನ ಪತಿಯನ್ನು ಅಧರ್ಮದ ದಾರಿಯಲ್ಲಿ ನಡೆಸುತ್ತಿದ್ದೀರಾ. ನಾನು ಬರುವುದಿಲ್ಲ. ಮೂರ್ಖ ಮಂಡೋದರಿ, ಪತಿಯೇ ಇಲ್ಲದ ಮೇಲೆ ಜೀವಂತವಾಗಿದ್ದು ಪ್ರಯೋಜನವೇನು? ನೀವು ಏನು ಹೇಳುತ್ತಿದ್ದೀರಾ? ಏನಾಯಿತು ನನ್ನ ಪತಿಗೆ? ನೀನು ಅರಮನೆಯನ್ನು ತೊರೆದಾಗ ನಾವು ನಿನಗೆ ಹೇಳಿದ್ದೆವು, ದೇವತೆಗಳು ನಂಬಿಕೆಗೆ ಅರ್ಹರಲ್ಲವೆಂದು. ಧರ್ಮದ ಮಾತುಗಳನ್ನಾಡುವ ಈ ಕಪಟಿ ದೇವತೆಗಳು ಸ್ವತಃ ಅಧರ್ಮಿಗಳು. ಅವರ ಕುತಂತ್ರಕ್ಕೆ ಬಲಿಯಾಗುವವರು ನಾವು ಅಸುರರು. ಏನು ಮಾಡಿದ್ದಾರೆ ದೇವತೆಗಳು? ನಿನ್ನ ಪತಿಯ ಹತ್ಯೆಗೆ ಷಡ್ಯಂತ್ರವನ್ನು ರಚಿಸಿದ್ದಾರೆ. ಅಸಂಭವ. ಇದು ಸಾಧ್ಯವೇ ಇಲ್ಲ. ನಮ್ಮ ನಿರೀಕ್ಷೆಯೂ ಅದೇ ಆಗಿತ್ತು. ಆದರೆ ಇಂದು ಅದು ಹುಸಿಯಾಗಿ ಹೋಯಿತು. ಈಗ ನೀನೇ ನಿರ್ಧರಿಸು, ನಿನ್ನ ಪತಿಯನ್ನು ರಕ್ಷಿಸಬೇಕೋ ಅಥವಾ ಬೇಡವೋ ಎಂದು. ನಮ್ಮ ಪ್ರಶ್ನೆಗೆ ಉತ್ತರ ನೀಡಿ. ಯಜ್ಞದ ಸಾಮಗ್ರಿಗಳನ್ನು ನಿನ್ನೆ ರಾತ್ರಿ ನದಿಗೆ ಬಿಸಾಡಿದ್ದು ಯಾರು? ಇಂದು ನಮಗೆ ಸತ್ಯ ತಿಳಿಯದಿದ್ದರೆ ಎಲ್ಲರನ್ನೂ ಶಿಕ್ಷಿಸಬೇಕಾಗುತ್ತದೆ. ನಳ, ನೀಳ, ಅಕ್ಷಯ, ಹೇಳಿ, ಈ ದುಷ್ಕೃತ್ಯಕ್ಕೆ ಕಾರಣರಾರು? ಯಾರ ಬಳಿಯೂ ಉತ್ತರವಿಲ್ಲವೇ? ಅಸಂಭವ. ಬಹಳ ದಿನಗಳಿಂದ ಈ ಕೃತ್ಯ ನಡೆಯುತ್ತಿದೆ. ಆದರೂ ಪ್ರಶ್ನಿಸದೆ ಸುಮ್ಮನಿದ್ದೆವು. ಇಂದು ಸುಮ್ಮನಿರುವುದಿಲ್ಲ. ನಿಮಗೆ ಕಡೆಯ ಅವಕಾಶ ನೀಡುತ್ತಿದ್ದೇವೆ. ಯಾರು ಈ ಕೃತ್ಯವೆಸಗಿದ್ದೀರೋ ಅವರು ಸ್ವತಃ ಬಂದು ತಪ್ಪೊಪ್ಪಿಕೊಳ್ಳಬೇಕು. ಅಂಥವರನ್ನು ನಾವು ಕ್ಷಮಿಸುತ್ತೇವೆ. ನಾವಾಗಿಯೇ ತಪ್ಪಿತಸ್ಥರನ್ನು ಗುರುತಿಸಿದರೆ ಅಂಥವರಿಗೆ ಸಿಗುವ ಭಯಾನಕ ಶಿಕ್ಷೆಯನ್ನು ಅವರು ಜೀವನ ಪೂರ್ತಿ ಸ್ಮರಿಸಬೇಕಾಗುತ್ತದೆ. ಈ ಸತ್ಯ ತಿಳಿದ ಮೇಲೂ ನೀವು ಸುಮ್ಮನಿದ್ದರೆ ಮುಂದಾಗುವ ಅನರ್ಥಕ್ಕೆ ನೀವೇ ಹೊಣೆಯಾಗಿರುತ್ತೀರಿ ಎಂಬುದನ್ನು ಮರೆಯಬೇಡಿ. ಪ್ರಣಾಮಗಳು ಗುರುದೇವ. ಮಾರುತಿ, ಬಂದು ಬಿಟ್ಟ್ಯಾವ ನರ? ಏನಾಯ್ತು ಗುರುದೇವ? ನೀವ್ಯಾಕೋ ವಿಚಲಿತರಾಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಒಂದು ಸಮಸ್ಯೆ ಇದೆ. ಅದನ್ನು ಪರಿಹರಿಸಲು ನಮಗೆ ನಿಮ್ಮ ಸಹಾಯ ಬೇಕು ಮಾರುತಿ. ಅವಶ್ಯವಾಗಿ ಗುರುದೇವ. ಆದರೆ ಇದೇನಿದು? ನಮ್ಮ ಸುಮೇರುವಾಸಿಗಳು ಪ್ರೀತಿಯಿಂದ ನಿಮಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಉಡುಗೊರೆಯನ್ನ ಕಳಿಸಿದ್ದಾರೆ. ನಿಮ್ಮ ಆಜ್ಞೆ ಇದ್ರೆ ನಾವು ಇದನ್ನ ಎಲ್ಲರಿಗೂ ಕೊಡ್ತೀವಿ ಗುರುಗಳೇ. ಅವಶ್ಯವಾಗಿ. ಅದರ ನಂತರ ಬಂದು ನಮ್ಮನ್ನು ಭೇಟಿಯಾಗಿ.
ಎಲ್ಲ ಸಿಹಿ ತಿಂಡಿಗಳು ಮತ್ತೆ ಈ ಫಲಗಳು ಎಲ್ಲ ನಿಮ್ಗೋಸ್ಕರನೇ. ಮಿತ್ರರೇ, ನೀವ್ ಹೇಳಿ, ಗುರುಗಳು ಯಾಕೆ ಇಷ್ಟೊಂದು ಚಿಂತಿತರಾಗಿದ್ದಾರೆ? ಮೊದ್ಲು ತಿನ್ನಕ್ ಬಿಡಪ್ಪ, ಆಮೇಲೆ ಹೇಳ್ತೀವಿ. ಇದೇ ಸತ್ಯವಾಗಿದ್ದರೆ ನಾನು ನನ್ನ ಪತಿಯ ರಕ್ಷಣೆಗಾಗಿ ಸದಾ ಸಿದ್ಧವಿರುತ್ತೇನೆ. ಹೇಳಿ ರಾಜಮಾತೆ, ನಾನು ಏನು ಮಾಡಬೇಕು? ಇನ್ನೊಮ್ಮೆ ಯೋಚಿಸು ಪುತ್ರಿ, ಏಕೆಂದರೆ ಲಂಕೇಶ ಈಗಲೂ ನಮ್ಮ ಮಾರ್ಗದರ್ಶನದಲ್ಲೇ ನಡೆಯುತ್ತಿದ್ದಾನೆ. ಆದರದು ನಿನ್ನ ದೃಷ್ಟಿಯಲ್ಲಿ ಅಧರ್ಮವಿರಬಹುದು. ಲಂಕೇಶರು ಹೇಗೆ ನಡೆಯಲಿ, ಅದು ಅವರ ಧರ್ಮ. ನಾನು ಅವರ ಪತ್ನಿಯಾಗಿರುವುದರಿಂದ ಅವರ ಪ್ರಾಣವನ್ನು ರಕ್ಷಿಸುವುದು ನನ್ನ ಧರ್ಮ. ನಾನು ಪತ್ನಿ ಧರ್ಮವನ್ನು ನಿಭಾಯಿಸಲು ಏನು ಬೇಕಾದರೂ ಮಾಡುತ್ತೇನೆ. ಲಂಕೇಶನ ರಕ್ಷಣೆಗೆ ಇರುವುದು ಒಂದೇ ಮಾರ್ಗ, ಅವನಿಗೆ ಅಮೃತಪಾನ ಮಾಡಿಸುವುದು. ಅರ್ಥಾತ್ ರಾಕ್ಷಸರಾದ ನಾವು ದೇವತೆಗಳಿಗಿಂತ ಶಕ್ತಿಶಾಲಿಗಳಾಗಿದ್ದರು. ಬಹಳಷ್ಟು ಬಾರಿ ಯುದ್ಧದಲ್ಲಿ ಅವರನ್ನು ಸೋಲಿಸಿದ್ದರು. ಒಬ್ಬರನ್ನು ನಾವು ವಧಿಸಲಾಗಲಿಲ್ಲ, ಏಕೆಂದರೆ ಅವರೆಲ್ಲರೂ ಅಮೃತಪಾನ ಮಾಡಿದ್ದಾರೆ. ಈಗ ದೇವತೆಗಳ ಷಡ್ಯಂತ್ರದಿಂದ ತಪ್ಪಿಸಿಕೊಳ್ಳಲು ರಾವಣನು ಸಹ ಅಮೃತಪಾನ ಮಾಡಬೇಕು. ಅಮೃತ? ನೀನು ರಾವಣನಿಗೆ ಅಮೃತಪಾನ ಮಾಡಿಸಬೇಕು ಮಂಡೋದರಿ, ಆಗಲೇ ಅವನು ಅಜರಾಮರನಾಗಿರಲು ಸಾಧ್ಯ. ನನ್ನಿಂದ? ಆದರೆ ರಾಜಮಾತೆ, ಇದು ಹೇಗೆ ಸಾಧ್ಯ? ಸಾಧ್ಯವಿದೆ, ಅದು ನಿನ್ನಿಂದ ಮಾತ್ರ ಸಾಧ್ಯ ಮಂಡೋದರಿ. ಏಕೆಂದರೆ ನಿನ್ನ ತಂದೆ ಮಯಾಸುರನಿಗೆ ಇದರ ರಹಸ್ಯ ತಿಳಿದಿದೆ. ಅಮೃತವನ್ನು ಚಂದ್ರಲೋಕದಲ್ಲಿ ಹೇಗೆ ಮತ್ತು ಎಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಎಂದು. ಅಮೃತವನ್ನು ಹೇಗೆ ಪಡೆಯಬೇಕೆಂದು ನಿನ್ನ ತಂದೆ ಮಯಾಸುರ ಮಾತ್ರ ಹೇಳಬಲ್ಲರು. ಪ್ರಭು, ಕೈಕಸಿಯು ಯಾವ ಅಮೃತದ ಬಗ್ಗೆ ಮಾತನಾಡುತ್ತಿದ್ದಾರೆ? ಅದೇ ಅಮೃತ, ಸಮುದ್ರ ಮಂಥನದಿಂದ ಸಿಕ್ಕಿದ ಅಮೃತ. ಆದರೆ ಆ ಘಟನೆಯಾಗಿ ಬಹಳ ದಿನಗಳಾಗಿದೆ. ಈಗ ಅದಕ್ಕೆ ಮಹತ್ವವೇನಿದೆ ಪ್ರಭು? ಎಲ್ಲಾ ದೇವತೆಗಳು ಅಮೃತವನ್ನು ಕುಡಿದ ನಂತರವೂ ಅಮೃತ ಇನ್ನೂ ಸಹ ಉಳಿದಿತ್ತು. ಆಗ ಅದನ್ನು ಸುರಕ್ಷಿತವಾಗಿಡಲು ಚಂದ್ರಲೋಕವನ್ನು ಆಯ್ಕೆ ಮಾಡಲಾಯಿತು. ಅಂದರೆ ಉಳಿದ ಅಮೃತವನ್ನು ಚಂದ್ರಲೋಕದಲ್ಲಿ ಇಡಲಾಗಿತ್ತೆ? ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ನಂದಿ. ಅಮೃತವನ್ನು ಸುರಕ್ಷಿತವಾಗಿಡಲು ವಿಶೇಷ ವ್ಯವಸ್ಥೆಯ ಅಗತ್ಯವಿತ್ತು. ಏಕೆಂದರೆ ಅದು ಸುಲಭವಾಗಿ ಯಾರ ಕೈಗೂ ಸಿಗದಂತಿರಬೇಕು. ಆ ಸಮಯದಲ್ಲಿ ದೇವಿ ಮಂಡೋದರಿಯ ತಂದೆ ಮಯಾಸುರನಿಂದ ಮಾತ್ರ ಈ ಕಾರ್ಯ ಸಾಧ್ಯವಾಗುತ್ತಿತ್ತು. ಈ ಕಾರ್ಯದಲ್ಲಿ ಪರಿಣಿತರಾಗಿದ್ದರು. ಹಾಗೆ ಅವರೇ ವಿಶೇಷ ಸುರಕ್ಷಾ ಚಕ್ರವನ್ನು ತಯಾರಿಸಿದ್ದರು. ಈಗ ನನಗೆ ಅರ್ಥವಾಯಿತು. ಅಮೃತವನ್ನು ತೆಗೆದುಕೊಂಡು ಬರಬೇಕೆಂದು ರಾಜಮಾತೆ ಕೈಕಸಿಯವರು ಮಂಡೋದರಿಗೆ ಏಕೆ ಹೇಳುತ್ತಿದ್ದಾರೆಂದು. ಒಂದು ವೇಳೆ ಹಾಗೇನಾದರೂ ಆದರೆ ದೊಡ್ಡ ಅನರ್ಥವೇ ಆಗುತ್ತದೆ. ರಾವಣನಿಗೆ ಅಮೃತ ಏನಾದರೂ ಸಿಕ್ಕಿಬಿಟ್ಟರೆ ಅವನನ್ನು ತಡೆಯುವುದು ಅಸಂಭವವಾಗಿ ಬಿಡುತ್ತದೆ. ವಿಚಿತ್ರ ಸಮಸ್ಯೆ ಮಾರುತಿ. ಇದ್ದಕ್ಕಿದ್ದಂತೆ ಸಾಮಗ್ರಿಗಳು ಮಾಯವಾಗುತ್ತಿವೆ. ಕೆಲವೊಮ್ಮೆ ಹವನ ಸಾಮಗ್ರಿ, ಕೆಲವೊಮ್ಮೆ ಪೂಜಾ ವಸ್ತು, ಕೆಲವೊಮ್ಮೆ ವಸ್ತ್ರಗಳು. ಇದೇಕ್ ಸಾಧ್ಯ? ವಸ್ತುಗಳ ಬಗ್ಗೆ ಚಿಂತೆ ಇಲ್ಲ ನಮಗೆ, ಅವುಗಳನ್ನು ಮತ್ತೆ ಪಡೆಯಬಹುದು. ಆದರೆ ಪಾಂಡುಲಿಪಿ ಎಂಬ ಅಮೂಲ್ಯ ಗ್ರಂಥ ಅದೂ ಮಾಯವಾಗಿದೆ. ಅದನ್ನು ಕಳೆದುಕೊಂಡಿರುವುದು ನಮ್ಮನ್ನು ಚಿಂತೆಗೀಡು ಮಾಡಿದೆ. ಅದು ಬಹಳ ಮೌಲ್ಯಯುತವಾದದ್ದು. ಅದರಲ್ಲಿ ಬಹು ವರ್ಷಗಳ ಶೋಧನೆ ಇದೆ, ನಮ್ಮ ಪರಿಶ್ರಮವಿದೆ, ಹಲವು ರಹಸ್ಯಗಳೂ ಇವೆ. ನಮ್ಗೆ ಅರ್ಥ ಆಗುತ್ತೆ ಗುರುದೇವ. ಈ ಅಮೂಲ್ಯವಾದ ಗ್ರಂಥಗಳು ಮಾಯವಾಗಿ ಹೋದ್ರೆ ಕೇವಲ ನಿಮಗ್ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ದೌರ್ಭಾಗ್ಯಪೂರ್ಣವಾದದ್ದು. ಇಂಥ ಗ್ರಂಥಗಳು ಇಲ್ಲ ಅಂದ್ರೆ ನಮ್ಮ ಶಿಕ್ಷಣಕ್ಕೂ ತೊಂದರೆ ಆಗುತ್ತೆ. ನಾವು ಎಲ್ಲ ಶಿಷ್ಯರನ್ನು ಪ್ರಶ್ನಿಸಿದೆವು, ಆದರೆ ಏನೂ ಪ್ರಯೋಜನವಾಗಲಿಲ್ಲ. ಅಪರಾಧಿ ಯಾರೆಂದೇ ತಿಳಿಯುತ್ತಿಲ್ಲ. ನಿಮಗೆ ಯಾಕೆ ಹಾಗನ್ನಿಸ್ತಾ ಇದೆ ಗುರುದೇವ? ಆ ಅಪರಾಧಿ ಗುರುಕುಲದೊಳಗಡೆ ಇರೋ ನಿಜಾನಾ? ಹೌದು ಮಾರುತಿ. ಹೊರಗಿನ ಯಾವ ವ್ಯಕ್ತಿಗೂ ಆಶ್ರಮವನ್ನು ಪ್ರವೇಶಿಸಲು ಅನುಮತಿಯೇ ಇಲ್ಲ. ಇದು ಚೌರ್ಯವೋ ಅಥವಾ ಷಡ್ಯಂತ್ರವೋ ನಮಗೆ ಅರ್ಥವಾಗುತ್ತಿಲ್ಲ. ಆದರೆ ಇದಕ್ಕೆ ತಕ್ಷಣವೇ ಪರಿಹಾರ ಹುಡುಕಬೇಕು. ಒಂದು ವೇಳೆ ನಮ್ಮ ಕ್ರೋಧ ಮಿತಿ ಮೀರಿದರೆ ಮಾರುತಿ,
ಎಂತಹ ಅನರ್ಥವಾಗುವುದೆಂದರೆ ಇಲ್ಲ ಇಲ್ಲ ಗುರುದೇವ, ಅದರ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೀವು ನಿಶ್ಚಿಂತರಾಗಿರಿ, ಇದಕ್ಕೇನ್ ಮಾಡ್ಬೇಕು ಅಂತ ನಮಗ್ ಗೊತ್ತು. ಅಪರಾಧಿಯನ್ನ ನಾವ್ ಹಿಡಿತೀವಿ.